ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಚಿ ಸಹನಾ ವ್ಲಾಗ್ಸ್. ಇವತ್ತು ಏನು ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ನಂದು ಬರ್ಡೇ. ಸೊ ಸಿಂಪಲಾಗಿ ನನ್ನ ಬರ್ಡೇ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ನಾಳೆಯಿಂದ ಮತ್ತೆ ಆ್ಯಸ್ ಯೂಶುವಲ್ ಡ್ಯೂಟಿಗೆ ಹೋಗಬೇಕು. ಸೊ ಇವತ್ತು ಲೀವು. ಸೊ ಇವತ್ತು ಹೇಗಾಗುತ್ತೆ ಅಂತ ಬರ್ಡೇ ತೋರಿಸ್ತೀನಿ. ಸ್ನಾನ ಆಯಿತು, ಪೂಜೆ ಆಯಿತು, ಮನೇಲಿ ಪೂಜೆ ಆಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. 2 ದೇವಸ್ಥಾನ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು ರಾಯರ ದೇವಸ್ಥಾನ ಅಂತ ನೋಡೋಣ ಹೆಂಗಾಗತ್ತೆ ಅಂತ. ಇನ್ನೊಂದು ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ. ಅಲ್ಲೇ ಹತ್ರದಲ್ಲೇ, ರಾಯರ ದೇವಸ್ಥಾನದ ಹತ್ರದಲ್ಲೇ ಇರೋ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ನನ್ನ ಬರ್ಡೇ ಇದ್ದಿದ್ದು ಲೇಬರ್ಸ್ ಡೇ ದಿನ, ಮೇ 1. ಸೊ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಾನು ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿ ನಾನು ಹೋಗಿದ್ದೆ ಫಸ್ಟು ಬನಶಂಕರಿ ದೇವಸ್ಥಾನಕ್ಕೆ. ಬನಶಂಕರಿ ದೇವಸ್ಥಾನದಲ್ಲಿ ನಾನು ಹೂವು, ಹಣ್ಣು ಮತ್ತು ನಿಂಬೆಹಣ್ಣು ಎಲ್ಲ ತಗೋತಾ ಇದ್ದೀನಿ. ಏಕೆಂದರೆ ನಾನು ಇಲ್ಲಿ ತೋರಿಸ್ತಾ ಇರೋ ನಿಂಬೆಹಣ್ಣು ಆರತಿನ ನಾನೇ ಮಾಡಬೇಕು ಅಂತ ಹೇಳಿ ಎಲ್ಲನೂ ನಾನೇ ತಗೊಂಡೆ. ಅದಾದಮೇಲೆ ಕಾಲು ತೊಗೊಳ್ಕೊಂಡು ದೇವಸ್ಥಾನದ ಒಂದು ರೌಂಡ್ ನೋಡಿಕೊಂಡು ಮತ್ತು ಒಂದು ಕಡೆ ಕೂತ್ಕೊಂಡು ನಾನು ಇವಾಗ ದೀಪ ಮಾಡ್ತಾಯಿದ್ದೀನಿ. ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನಶಂಕರಿ ದೇವಸ್ಥಾನದಲ್ಲಿ ನಾನು ಇವಾಗ ದೀಪ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ನಿಂಬೆಹಣ್ಣಲ್ಲಿ ಮಾಡ್ತಾರಲ್ಲ ಆರತಿ, ಆ ನಿಂಬೆಹಣ್ಣು ಆರತಿ ಮಾಡಬೇಕು ಅಂತಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ತೋರಿಸ್ತೀನಿ ಬನ್ನಿ. ದೀಪ ಮಾಡೋದಕ್ಕೆ ಫಸ್ಟು ಒಂದು ತಟ್ಟೆ ತೊಗೊಂಡಿದ್ದೀನಿ. ಆ ತೊಟ್ಟೆಗೆ ಎಲ್ಲ ಆರತಿ ತಟ್ಟೆನ ಅಂತ ಇಡೋದಕ್ಕೆ. ಅದಾದಮೇಲೆ 5 ನಿಂಬೆಹಣ್ಣ ತೊಗೊಂಡಿದ್ದೀನಿ. ಅದನ್ನು ಮಧ್ಯಕ್ಕೆ ಕಟ್ ಮಾಡಿದ್ರೆ 10 ಆಗುತ್ತೆ. ಸೊ ನಮಗೆ 9 ಮಾತ್ರ ಸಾಕು. ಮಧ್ಯಕ್ಕೆ ಕಟ್ ಮಾಡಿ ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಅದೇ ದೀಪ ಆಗುತ್ತೆ. ಹೂ ತೊಗೊಂಡಿದ್ದೀನಿ ಮಡ್ಸೋದಕ್ಕೆ, ಚಾಕು, ನಿಂಬೆಹಣ್ಣ ಕಟ್ ಮಾಡೋದಕ್ಕೆ, ಮತ್ತು ಅರಿಶಿನ ಕುಂಕುಮ, ಹತ್ತಿ ದೀಪಕ್ಕೆ ಹಾಕೋದಕ್ಕೆ, ಗಂಧದ ಕಡ್ಡಿ ಪೂಜೆಗೆ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಕರ್ಪೂರ, ಅದು ದೀಪದ ಮೇಲುಗಡೆ ಹಾಕೋದಕ್ಕೆ ಮತ್ತು ಪೂಜೆಗೂ. ಅಕ್ಕಿ ಮನೆಯಿಂದನೇ ತೊಗೊಬಂದಿದ್ದೀನಿ ನಾನು, ಮತ್ತು ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂದರೆ, ಫಸ್ಟು ನಿಂಬೆಹಣ್ಣ ಅರ್ಧಕ್ಕೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನಿಂಬೆಹಣ್ಣ ಹಿಂಡ್ಕೋಬೇಕು. ಈ ಬಾಟಲ್ ಏನಿದೆಯಲ್ಲ ಅದು ದೇವಸ್ಥಾನದಲ್ಲೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಈ ಬಾಟಲ್ಗೆ ನಿಂಬೆಹಣ್ಣು ಹಿಂಡ್ಕೊಂಡಾದಮೇಲೆ ಅದನ್ನು ನಿಂಬೆಹಣ್ಣ ಮಡ್ಚಿದ್ರೆ ಅದೇ ಈ ಥರ ದೀಪ ಆಗುತ್ತೆ. ಸೊ ಈ ಥರ ದೀಪ ಎಲ್ಲ 9 ದೀಪ ಮಾಡ್ಕೊಂಡು ಆದಮೇಲೆ ನಾನು ಈಗ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ತಟ್ಟೆಗೆ ಇಟ್ಕೊಂಡು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಅರಿಶಿನ ಹಾಕ್ಕೊಂಡು ಅಕ್ಷತೆ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೇ ಅಕ್ಷತೆ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸಮ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋ ದೀಪನ 9 ಜೋಡಿಸ್ಕೊತಾ ಬರಬೇಕು. 9 ದೀಪ ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಾದಮೇಲೆ ನಾನು ಬತ್ತಿ ಮಾಡ್ಕೋತೀನಿ. ಬತ್ತಿ ಮಾಡ್ಕೊಂಡಿದ್ದ ಬತ್ತಿನ ಹಾಕಿ ಎಣ್ಣೆ ಹಾಕಿ ಹೂವಿಂದ ಹಿಂಗೆ ಅಲಂಕರಿಸಿದ್ರೆ ದೀಪ ರೆಡಿಯಾಗಿ ಹೋಗ್ಬಿಡುತ್ತೆ. ಫಸ್ಟು ನಾನು ಶಾತಕಾಂಬರಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೇ ಆರತಿನ ಮಾಡಿ ಅದಾದಮೇಲೆ ನಾನು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಇಲ್ಲಿ ನಾನು ಯಾವುದೇ ಕ್ಲಿಪ್ಸ್ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ನಿಮಗೆ ಗೊತ್ತು ಅಲ್ಲೇನೂ ರೆಕಾರ್ಡ್ ಮಾಡೋ ಆಗಿಲ್ಲ. ಅದಾದಮೇಲೆ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದನ ತಿಂದ್ಕೊಂಡು ನಾನು ಅಲ್ಲಿಂದ ಹೊರಟೆ. ನೆಕ್ಸ್ಟ್ ಹೊರಟಿದ್ದು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಬನಶಂಕರಿ ದೇವಸ್ಥಾನ ಮುಗಿದ್ದು ನೆಕ್ಸ್ಟ್ ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಬನ್ನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಗೊತ್ತಿರೋದೇ ಸಿಕ್ಕಾಬಟ್ಟೆ ರಶ್ ಇತ್ತು. ದರ್ಶನಕ್ಕೂ ರಶ್ ಇತ್ತು, ದರ್ಶನಕ್ಕಿಂತ ಅನ್ನ ಪ್ರಸಾದಕ್ಕಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾಯಿತು. ಅನ್ನ ಪ್ರಸಾದಕ್ಕಂತೂ ಹೋಗೋಕ್ಕೆ ಆಗಲಿಲ್ಲ.
ದರ್ಶನ. ಇವತ್ತು ಗುರುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಇವಾಗ ಮುಗಿಸ್ಕೊಂಡು ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ಬೇಕು. ಅದಾದಮೇಲೆ ನಾವು ಬಂದಿದ್ದೆ ದ ವೆರಿ ಫೇಮಸ್ ರಾಮೇಶ್ವರ ಕೆಫೆಗೆ. ರಾಮೇಶ್ವರ ಕೆಫೆಲಿ ರೈಟ್ ಸಿಕ್ಕಾಪಟ್ಟೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮಗೆ ಕಂಪೇರ್ ಮಾಡಿದ್ರೆ. ಆದರೆ ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ತೊಗೊಂಡಿದ್ದು ಫಸ್ಟು ಅಕ್ಕಿ ರೊಟ್ಟಿ ತೊಗೊಂಡಿದ್ವಿ. ಅಕ್ಕಿ ರೊಟ್ಟಿ ಒಂದಕ್ಕೇ 110 ರುಪೀಸ್. ಅದಕ್ಕೆ ಬದನೆಕಾಯಿ ಎಣ್ಣೆಕಾಯಿ ಕೊಟ್ಟಿರ್ತಾರೆ. ಅದಾದಮೇಲೆ ಒಂದು ದೋಸೆ ತೊಗೊಂಡಿದ್ವಿ. ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಟ್ ಸಿಕ್ಕಾಪಟ್ಟೆ ಟೈಮ್ ವೆಯ್ಟ್ ಮಾಡಬೇಕಾಗತ್ತೆ. ದೋಸೆ ಮತ್ತು ಅಕ್ಕಿ ರೊಟ್ಟಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾವು ಹೊರಡ್ತಾ ಇರ್ಬೇಕಾದ್ರೆ ಹಂಗೆ ರಂಗಶಂಕರದ ಕಡೆ ಬಂದು, ರಂಗಶಂಕರದ ಕಡೆ ನೋಡಿ ಯಾರಿದ್ದಾರೆ ಅಂತ ಆ ಕಡೆ ಹಂಗೆ ನೋಡಿಕೊಂಡು ಮನೆಗೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಿಸಿಲಲ್ಲೆಲ್ಲ ಓಡಾಡಿದ್ದಕ್ಕೆ ಸಂಜೆ ಬಂದು ಮಲ್ಕೊಬಿಟ್ಟೆ. ಮಲ್ಕೊಂಡು ಎದ್ದಾದಮೇಲೆ ಒಂದು ರೌಂಡು ತಿರುಗಾಡಿಕೊಂಡು ಸ್ನ್ಯಾಕ್ಸ್ಗೆ ಮಸಾಲೆ ಪುರಿ ತಿನ್ಕೊಂಡೆ. ದೇವಸ್ಥಾನದಿಂದ ಬಂದಾದಮೇಲೆ ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೂ ಮತ್ತು ಆ ಬಿಸಿಲಲ್ಲಿ ಹೋಗಿ ರಶಲ್ಲೆಲ್ಲ ಹೋಗಿದ್ದಕ್ಕೆ ಬಂದು ಮಲ್ಕೊಬಿಟ್ಟೆ. ಮಲ್ಕೊಂಡಾದ್ಮೇಲೆ ಹಂಗೆ ಫ್ರೆಶ್ ಅಪ್ ಆಗಿ ಹೋಗಿ ಮಸಾಲೆ ಪುರಿ ತಿನ್ಕೊಂಡ್ಬಂದೆ ಸ್ನ್ಯಾಕ್ಸು. ಇವಾಗ ಒಂದು ಕೇಕ್ ಕಟ್ಟಿಂಗ್ ಇದೆ. ನೈಟ್ ಆಯಿತು, ಬಟ್ ನೈಟು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಒಂದು ಸೆಲೆಬ್ರೇಷನ್ ಇದೆ. ಇದೇನಕ್ಕೆ ಶೂ ಅಂದರೆ ಇದು ನನ್ನ ಬರ್ಡೇಗೆ ನಾನೇ ಸೆಲ್ಫ್ ಗಿಫ್ಟಿಂಗ್ ಮಾಡ್ಕೊಳ್ಳೋಂಥ ಗಿಫ್ಟ್ ಇದು. ಇದು ಬಾಟಾದಿಂದ ತಗೊಂಡೆ. ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಶೂ ತೊಗೊಂಡಿರೋದು ನಾನು. ಬಾಟಾದಿಂದ ತಗೊಂಡೆ. ನನ್ನ ಬರ್ಡೇಗೆ ನಾನೇ ಗಿಫ್ಟ್ ಮಾಡ್ಕೊಂಡಂಥ ಶೂ ಇದು. ನಿಮ್ಮ ಬರ್ಡೇಗೂ ಅಷ್ಟೇ ಯಾರ ಬಗ್ಗೆನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನಿಮಗೆ ಬೇಕಾಯ್ತಾ ನೀವೇ ಅರ್ನ್ ಮಾಡಿ ನೀವೇ ತಗೊಳ್ಳಿ. ಅದರಲ್ಲಿರೋ ಖುಷಿನೇ ಬೇರೆ. ಬನ್ನಿ ಇವಾಗ ಸೆಲೆಬ್ರೇಟ್ ಮಾಡೋಣ. ಅದರೆಲ್ಲ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ನನ್ನ ಬರ್ಡೇ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.